ಮಾಡ್ಕೋಬೋದು. ಎಕ್ಸ್ಟರ್ನಲ್ ಸೋರ್ಸಸ್ ಅಂದರೆ ಅಡ್ವರ್ಟೈಸ್ಮೆಂಟಿಂದ ನಾವು ನೋಡಿಬಿಟ್ಟು ಬೇರೆಯವ್ರನ್ನ ರಿಕ್ರೂಟ್ ಮಾಡ್ಕೋಬೋದು. ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಕಾಲೇಜಸ್ಸಲ್ಲಿ ಸ್ಕೂಲ್ಸಲ್ಲಿ ನಾವು ಇಂಟರ್ವ್ಯೂಸ್ನ ಸ್ಕೆಡ್ಯೂಲ್ ಮಾಡಿ ಅಲ್ಲಿಂದ ಕ್ಯಾಂಪಸ್ ರಿಕ್ರೂಟ್ ಮಾಡ್ಕೋಬೋದು. ಈ ರಿಕ್ರೂಟ್ಮೆಂಟ್ ಅಂದರೆ ಎಲೆಕ್ಟ್ರಾನಿಕ್ ರಿಕ್ರೂಟ್ಮೆಂಟ್ ಥ್ರೂ ಆನ್ಲೈನ್ ನಾವು ರಿಕ್ರೂಟ್ ಮಾಡ್ಕೋಬೋದು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂದರೆ ನಾವು ಏನು ಕಾಂಟ್ರಾಕ್ಟ್ ಮೇಲೆ ಕೂಡ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕನ್ಸಲ್ಟೆನ್ಸೀಸ್ ಕೂಡ ನಾವು ರಿಕ್ರೂಟ್ ಮಾಡ್ಕೋಬೋದು. ವಾಕ್-ಇನ್ಸ್ನ ಸ್ಕೆಡ್ಯೂಲ್ ಮಾಡಿ ಇಂಟರ್ವ್ಯೂಸ್ಗೆ ಇನ್ವೈಟ್ ಮಾಡಿಬಿಟ್ಟು ನಾವು ರಿಕ್ರೂಟ್ ಮಾಡ್ಕೋಬೋದು. ಕಾಂಟ್ರಾಕ್ಟರ್ಸಿಂದ ರಿಕ್ರೂಟ್ ಮಾಡ್ಕೋಬೋದು. ಅಕ್ವಿಸಿಷನ್ ಆ್ಯಂಡ್ ಮರ್ಜರ್ಸ್ ಅಂದರೆ ಬೇರೆ ಕಂಪ್ನಿನ ಅಕ್ವೈರ್ ಮರ್ಜ್ ಮಾಡ್ಕೊಳೋದ್ರಿಂದ ಬೇರೆ ಕಂಪ್ನಿ ಜೊತೆಗೆ ರಿಕ್ರೂಟ್ ಮಾಡ್ಕೋಬೋದು. ಪ್ರೊಫೆಷ್ನಲ್ ಅಸೋಸಿಯೇಷನ್ಸಿಂದ ರಿಕ್ರೂಟ್ ಮಾಡ್ಕೋಬೋದು. ಮರ್ಜರ್ ಆ್ಯಂಡ್ ಅಕ್ವಿಸಿಷನಿಂದ ರಿಕ್ರೂಟ್ ಮಾಡ್ಕೋಬೋದು.